ಕೇವಲ ದಲಿತರ ಹಣವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಈ ಸರ್ಕಾರ ನಡೀತಾ ಇರುವಂಥದ್ದು. ಅದನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಆ ಎಲ್ಲ ಯೋಜನೆಗಳನ್ನು ಇವತ್ತಿನ ದಿವಸ ಅವರು ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು, SCP TSPಯಲ್ಲಿ ಬರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಏನೋ ಅಭಿವೃದ್ಧಿ ನಿಗಮ ಇದೆ, ಆ ನಿಗಮಕ್ಕೆ ಬರುವಂಥ ಹಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮಕ್ಕೆ, ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ಹಣ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸುವಂಥದ್ದು, ಅದನ್ನು ಆ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ. ಅದಕ್ಕೆ ನಾನು ತಕ್ಷಣದಲ್ಲಿ ಈ ಸರ್ಕಾರ ಇದನ್ನು ಎಚ್ಚೆತ್ತು ಇವತ್ತು ಈ ಒಂದು ಅನುದಾನವನ್ನು ಸರಿಯಾದ ರೀತಿಯಿಂದ ಅದನ್ನು ಉಪಯೋಗವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಅನೇಕ ದಲಿತರ ಓಣಿಯಲ್ಲಿ ದಲಿತರಿಗೆ ವಿಶೇಷವಾಗಿ ಭಾಳಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಂತರೂ ಇದು ನಡೀತಾ ಇದೆ. ಆದರೆ ಕಲಬುರಗಿಯಲ್ಲೂ ಕೂಡ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ನಮ್ಮ ರಾಜು ಕಟ್ಟಿಮನಿಯವರು, ಅವರ ಸಹೋದರಿ ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ತೀರೋದಂಥ ಸಂದರ್ಭದಲ್ಲಿ ಇವತ್ತು ಸುಳ್ಳು ಕೇಸ್ ಅನೇಕ ಜನರ ಮೇಲೆ ಹಾಕ್ತಾ ಇವತ್ತು ಈ ಸರ್ಕಾರ ಅಧಿಕಾರದ ಒಂದು ದುರ್ಬಳಕೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದೆ. ನಮ್ಮ ದಶರಥ್ ಅವರು, ನಮ್ಮ ರಾಜು ಅವರು, ಅವರ ಎಲ್ಲ ಸಹೋದರರ ಮೇಲೆ ಇವತ್ತು ಸುಳ್ಳು ಕೇಸನ್ನು ದಾಖಲೆ ಮಾಡಿ ಎಲ್ಲೋ ಸರ್ಕಾರ ನಮ್ಮ ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಇವತ್ತಿನ ದಿವಸ ಪೊಲೀಸರ ಒಂದು ಸಹಾಯವನ್ನು ತಗೊಂಡು ಸುಳ್ಳು ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಬೆದರಿಕೆಯನ್ನು ಹಾಕಿಸುವಂಥದ್ದು ನಡೀತಾ ಇದೆ. ವಿಶೇಷವಾಗಿ ಇಲ್ಲಿರುವಂಥ ನಮ್ಮ ಅಲ್ಲಂಪ್ರಭು ಪಾಟೀಲರು, ಅವರ ಶಾಸಕರಿಗಂತರೂ ನಮ್ಮ ದಲಿತರ ಓಣಿ ಕಾಣಿಸ್ತಾನೇ ಇಲ್ಲ. ಯಾರಾದರೂ ದಲಿತರು ಅವ್ರ ಮನೆಗೆ ಹೋಗಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೋಗಿ ಕೇಳಿದ್ರೆ ಅವರಿಗೆ ಸರಿಯಾದಂಥ ಇವತ್ತು ಸ್ಪಂದನೆಯನ್ನು ಇವತ್ತು ಸಿಗ್ತಾ ಇಲ್ಲ. ಸ್ವಾಮಿ, ನಿಮ್ಮ ದಲಿತರ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಾವು ಏನೇನು ಮಾತಾಡಿದಿರಿ, ಈಗ ಯಾವ ರೀತಿ ತಾವು ನಡ್ಕೋತಾ ಇದ್ದೀರಿ ಅಂತ ಅನ್ನೋದನ್ನು ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗದ ಜನರಿಗೆ, ನಮ್ಮ ಭಾಗದ ಏನು ಬೇಡಿಕೆಗಳಿದ್ದಾವೆ ಅದನ್ನು ತಕ್ಷಣದಲ್ಲಿ ತಾವು ಈ ಸರ್ಕಾರ ಈಡೇರಿಸಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತನೂ ಮಾತನ್ನು ಕೂಡ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು, ಇವ್ರು ಸರ್ಕಾರ ಬಂದಿದ್ದಲ್ಲ ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡೇ ಅವರು ಒಂದು ಈ ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನ ಅಲ್ರಿ, ಅವ್ರ ಹೆಸರು ಹೇಳೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಸುಮ್ಮನೆ ಬಾಬಾ ಸಾಹೇಬ್ರೊಂದು ಫೋಟೋ ಹಿಡಿಯೋದು, ಬಾಬಾ ಸಾಹೇಬ್ ಸಂವಿಧಾನ ಹೆಸರು ಹೇಳೋದು, ಸುಮ್ಮನೆ ಮಂದಿಗೆಲ್ಲ ದಾರಿ ತಪ್ಪಿಸೋದು ಕೆಲಸ ಮಾಡ್ಲತ್ತಾರೆ. ಏನು ಮಾಡ್ತಾ ಇಲ್ಲ ಸಂವಿಧಾನ ಪರವಾಗಿ ಯಾವ ಕೆಲಸ. ಇವೆಲ್ಲ ದೌರ್ಜನ್ಯ ಮಾಡೋದು, ಅಪರಾಧ ಮಾಡೋದು ಸಂವಿಧಾನದಲ್ಲಿದ್ದೇನೆ ರೀ? ಸಂವಿಧಾನದಲ್ಲಿದೇನು? ಇವೆಲ್ಲ ಮಂದಿಗೆಲ್ಲ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆಗಬಾರ್ದು. ಮುಂದೆ ಒಂದು ವೇಳೆ ಆದರೆ ದಲಿತರು ಇಡೀ ರಾಜ್ಯಾದ್ಯಂತ ದಂಗೆ ಹೇಳುವಂಥ ಕೆಲಸ ಆಗ್ತದೆ.